ಮಿಂಚುಗಳ ಹಾಗೆ ಫ್ರೆಂಡ್ಸ್, ವೆಲ್ಕಮ್ ಟು JVD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ, ಡೆಮೋ ವಿಡಿಯೋ ನೋಡಿದ್ರಲ್ಲ, ಆ ಥರ ವಿಡಿಯೋ ಎಡಿಟಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ. ಅಲೈಟ್ ಮೋಷನ್ ಆ್ಯಪು ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ. ಹೋಗ್ಬಿಟ್ಟು ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಸಬ್ಸ್ಕ್ರಿಪ್ಷನ್ ಚಾರ್ಜ್ ಕಟ್ಬಿಟ್ಟು ಓಪನ್ ಮಾಡ್ಕೊಳ್ಳಿ. ಓಪನ್ ಆಗುತ್ತೆ, ವಾಟರ್ ಮಾರ್ಕ್ ಬರಲ್ಲ. ಮತ್ತು ನಾನು ಕೊಟ್ಟಿರುವಂಥ ಲಿಂಕು ಓಪನ್ ಆಗುತ್ತೆ. ಆಲ್ಮೋಸ್ಟ್ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಇಂಪೋರ್ಟ್ ಪ್ರಾಬ್ಲಮ್ ಆಗೋದು ಮತ್ತು ಟಿಕ್ ಟಾಕ್ ಮೋಡ್ ಬರೋದು. ವಿಡಿಯೋ ನೋಡಿಲ್ಲ ಅಂತಂದರೆ ನಾನು ಈ ವಿಡಿಯೋದಲ್ಲಿ ಐ ಕಾರ್ಡು ಹಾಕಿರ್ತೀನಿ. ಐ ಕಾರ್ಡಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲ ಅಂದರೆ ಲಾಸ್ಟ್ ಎಂಡ್ ಸ್ಕ್ರೀನಲ್ಲಿ ನೋಡಿ ಆ ವಿಡಿಯೋ ಬರುತ್ತೆ. ಆ ವಿಡಿಯೋನು ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಏನು ಪ್ರಾಬ್ಲಮ್ಮು, ಯಾವುದಕ್ಕೆ ಪ್ರಾಬ್ಲಮ್ಮು, ಏನು ಸೊಲ್ಯೂಷನ್ ಅಂತ ಹೇಳಿದ್ದೀನಿ. ಅದು ತಿಳ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಆಲನ್ನು ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ. ಆಲನ್ನು ಆಪ್ಷನ್ಸ್ ಕ್ಲಿಕ್ ಮಾಡ್ಕೊಂಡು ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಕೊನೆವರೆಗೂ ನೋಡಿ. ಮತ್ತು ಪಾಸ್ವರ್ಡ್ ಇರುತ್ತೆ ಈ ವಿಡಿಯೋಗೆ. ಪ್ರಾಜೆಕ್ಟ್ ಲಿಂಕ್ ಬೇಕಂದರೆ ಪಾಸ್ವರ್ಡ್ನ ಹಾಕ್ಬಿಟ್ಟು ಓಪನ್ ಮಾಡಿದರೆ ಆ ಲಿಂಕು ಓಪನ್ ಆಗುತ್ತೆ. ಅಲ್ಲಿವರೆಗೂ ಓಪನ್ ಆಗಲ್ಲ. ನೀವು ವಿಡಿಯೋ ಕೊನೆವರೆಗೂ ನೋಡಿದರೆ 3 ಸ್ಟೆಪ್ಪು ಪಾಸ್ವರ್ಡ್ ಇರುತ್ತೆ. ಆ ಪಾಸ್ವರ್ಡ್ನ ನೀವು ಕಲೆಕ್ಟ್ ಮಾಡ್ಕೊಂಡು ಪಾಸ್ವರ್ಡ್ ಹಾಕ್ಬಿಟ್ಟು ಪ್ರಾಜೆಕ್ಟ್ ಲಿಂಕ್ ಓಪನ್ ಮಾಡ್ಕೊಳ್ಳಿ. ನೋಡಿ, ಇವಾಗಲೇ ಹೇಳ್ತಾ ಇದ್ದೀನಿ, ಮೆಂಬರ್ಶಿಪ್ಪು ಮಾತ್ರ ಇರೋರಿಗೆ ಓಪನ್ ಆದರೂ ಆಗ್ಬೋದು ಇದು. ಮತ್ತು ಥರ್ಡ್ ಪಾರ್ಟಿ ಆ್ಯಪು ಅಲೈಟ್ ಮೋಷನ್ ಯೂಸ್ ಮಾಡ್ತಾ ಇದ್ದರೆ ಆದರೂ ಆಗ್ಬೋದು, ಆಗ್ಲಿಕ್ಕಿಲ್ಲ. ಹೇಳ್ತಾ ಇದ್ದೀನಿ ಮೊದಲೇ. ಕಮೆಂಟ್ ಹಾಕ್ಬೇಡಿ. ಇಂಪೋರ್ಟ್ ಆಗ್ತಾ ಇಲ್ಲ, ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಕಮೆಂಟ್ ಹಾಕ್ಬೇಡಿ. ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಅದ್ರ ಬಗ್ಗೆ ನೋಡಿ, ಕ್ಲೀನಾಗಿ ಅರ್ಥ ಆಗುತ್ತೆ ನಿಮಗೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ವಿಡಿಯೋ ಶುರು ಮಾಡೋಣ ಬನ್ನಿ. ನೋಡಿ, ಈ ಥರ ಇದೆ ಎಲ್ಲನೂ. ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ನೋಡಿ, ಇಲ್ಲಿದೆ ನೋಡಿ. ಈ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿರೋ ಟೆಕ್ಸ್ಟ್ನ ಮುಂದ್ಗಡೆ ಇದೆ ನೋಡಿ ಒಂದು ವರ್ಡ್ಸು. ಆ ವರ್ಡ್ಸ್ನ ಎಲ್ಲನೂ ಡಿಲೀಟ್ ಮಾಡ್ಕೊಳ್ಳಿ. ಡಿಲೀಟ್ ಮಾಡ್ಕೊಂಡು ಮತ್ತೆ ಆಪ್ಷನ್ನು ಇದಕ್ಕೆ ಬನ್ನಿ, ಸಂಕ ಅನ್ನೋ ವೆಬ್ಸೈಟಿಗೆ ಬನ್ನಿ. ವೆಬ್ಸೈಟಿಗೆ ಬಂದು ಇಲ್ಲಿ ಏನೇನು ಇರುತ್ತೆ ನಿಮ್ಮದು ಅದೆಲ್ಲ ಲಿರಿಕ್ಸು ಲೆಫ್ಟ್ ಸೈಡ್ಗೆ ಕನ್ನಡದಲ್ಲಿ ಬರ್ಕೊಳ್ಳಿ. ಮತ್ತು ರೈಟ್ ಸೈಡ್ಗೆ ಒಂದು ಕೋಡ್ ಬರುತ್ತೆ. ಆ ಕೋಡ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಅಲೈಟ್ ಮೋಷನ್ಗೆ ಬನ್ನಿ. ಅಲೈಟ್ ಮೋಷನ್ ಬಂದು ಕಾಪಿ ಮಾಡ್ಕೊಂಡಿರೋದನ್ನು ಪೇಸ್ಟ್ ಮಾಡಿ. ಪೇಸ್ಟ್ ಆಯಿತು. ನೋಡಿದ್ರಲ್ಲ, ಈ ಥರ ನಾಯಕ ಕುಟುಂಬ ಅಂತಿದೆ. ಇದಕ್ಕೆ ಕರೆಕ್ಟಾಗಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ರಿಟರ್ನ್ ಬನ್ನಿ. ನೋಡಿ, ಆಪ್ಷನ್ನು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಹುಡುಗನ ಹೆಸರು ಬರುತ್ತೆ. ಇಲ್ಲಿರೋದನ್ನು ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡ್ಕೊಂಡು ಹುಡುಗನ ಹೆಸರನ್ನ ಕರೆಕ್ಟಾಗಿ ನೀವು ಕನ್ನಡದಲ್ಲಿ ಸಂಕ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬರ್ಕೊಳ್ಳಿ. ಇಲ್ಲಿ ರೈಟ್ ಸೈಡಿಗೆ ಒಂದು ಕೋಡ್ ಬರುತ್ತೆ ನೋಡಿ, ಆ ಕೋಡ್ನ ಕಾಪಿ ಮಾಡ್ಕೊಳ್ಳಿ. ನೇಮ್ನ ಕಾಪಿ ಮಾಡ್ಕೊಂಡು ಅಲೈಟ್ ಮೋಷನ್ಗೆ ರಿಟರ್ನ್ ಬಂದು ಮತ್ತೆ ಪೇಸ್ಟ್ ಮಾಡಿ. ನೋಡಿ, ಕರೆಕ್ಟಾಗಿ ಅಡ್ಜಸ್ಟ್ ಆಯಿತು. ನೋಡಿ, ಈ ಥರ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಮತ್ತೆ ರಿಟರ್ನ್ ಬನ್ನಿ. ಮತ್ತೆ ಕೆಳಗಡೆ ಕ್ಲಿಕ್ ಮಾಡಿ. ಇಲ್ಲಿ ಹುಡುಗಿ ಹೆಸರು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿರೋದನ್ನೇ ಎರೇಸ್ ಮಾಡಿಬಿಟ್ಟು ನೋಡಿ, ಇಲ್ಲಿ ಹುಡುಗಿ ಹೆಸರನ್ನ ಟೈಪ್ ಮಾಡ್ಕೊಂಡು ಕೋಡ್ನ ಕಾಪಿ ಮಾಡ್ಕೋಬೇಕಾಗುತ್ತೆ. ನೀವು ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ನೋಡಿ, ಪೇಸ್ಟ್ ಆಯಿತು. ಇಲ್ಲಿ ಕಲರು ಮೇಲ್ಗಡೆದು ಚೇಂಜ್ ಆಗಿದೆ. ಕಲರ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ, ಆಲ್ಮೋಸ್ಟ್ ಕಲರು ಕರೆಕ್ಟ್ ಆಗಿದೆ. ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ. ನೋಡಿ, ನೇಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಇದರಲ್ಲಿ ಹೋಗ್ಬಿಟ್ಟು ಕಲರ್ ಚೇಂಜ್ ಮಾಡ್ಕೊಳ್ಳಿ. ಆಲ್ಮೋಸ್ಟು ಕಲರು ಒಂಚೂರು ಚೇಂಜ್ ಆಗ್ತಾ ಇಲ್ಲ. ನೋಡಿ, ಇದ್ರ ಮೇಲೆ ಹೋಗ್ಬಿಟ್ಟು ಗುಲಾಬಿ ಕಲರ್ ಕೊಟ್ಬಿಡಿ. ಈ ಕಡೆ ಕ್ಲಿಕ್ ಮಾಡ್ಕೊಂಡು
ಬ್ಲ್ಯಾಕ್ ಕಲರ್ ಕೊಟ್ಬಿಡಿ. ಕಡೆ ಬಂದು ಬಾರ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟೋಕ್ ಥರ ಕೊಡೋಂಗಿದ್ರೆ ಕೊಡ್ಬೋದು. ಸ್ಟೋಕು ಆಲ್ರೆಡಿ ನಾನು ಕೊಟ್ಟಿದ್ದೀನಿ. ನೋಡಿ ರಿಟರ್ನ್ ಬನ್ನಿ. ಮತ್ತೆ ಇಲ್ಲಿ ಆಪ್ಷನ್ನು ಇಲ್ಲಿ ಈ ಕಡೆ ಹೋಗಿದೆ. ಇಲ್ಲಿ ಇರೋದನ್ನು ಈ ಕಡೆ ತೊಗೊಂಡು ಬಂದರೆ ನೋಡಿ ಕರೆಕ್ಟಾಗಿ ಸೆಟ್ ಆಗುತ್ತೆ. ನೋಡಿ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ ಅದನ್ನು. ಇಲ್ಲಿ ಮಾರ್ಕ್ ಇದೆ ನೋಡಿ. ನೋಡಿ ಸೆಟ್ ಆಯ್ತು. ಇವಾಗ ಕರೆಕ್ಟಾಗಿ ಸೆಟ್ ಆಯಿತು. ಮತ್ತು ಕೆಳಗಡೆ ಸ್ಕ್ರಾಲ್ ಅಪ್ ಮಾಡ್ಕೊಂಡು ಬನ್ನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಡ್ರೆಸ್ಸು ವಿವಾಹ ಸ್ಥಳ ಅಂತಿದೆ ನೋಡಿ. ಇಲ್ಲಿರೋದನ್ನು ಎರೇಜ್ ಮಾಡಿ. ಫುಲ್ ಎರೇಜ್ ಮಾಡಿಬಿಡಿ. ಎಲ್ಲನೂ ಎರೇಜ್ ಮಾಡಿಬಿಟ್ಟು ಈ ಕಡೆ ಮತ್ತೆ ಸಂಕನ್ನ ವೆಬ್ಸೈಟ್ಗೆ ಬಂದ್ಬಿಟ್ಟು ಎಲ್ಲ ಇಲ್ಲಿ ಅಡ್ರೆಸ್ನ ಟೆಕ್ಸ್ಟ್ನ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡು ಮತ್ತೆ ಕಾಪಿ ಮಾಡ್ಕೊಳ್ಳಿ. ರೈಟ್ ಸೈಡ್ಗೆ ಯೂನಿಕ್ ಕೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಮತ್ತೆ ಲೈಟ್ ಮೋಷನ್ಗೆ ಬನ್ನಿ. ಕಾಪಿ ಮಾಡ್ಕೊಂಡಿರೋದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡು ಒಂಚೂರು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಅಡ್ರೆಸ್ನ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಬ್ಯಾಕ್ ಬನ್ನಿ. ಇಲ್ಲಿ ಡೇಟ್ ಅಂತಿದೆ ನೋಡಿ. ಇದ್ರ ಮೇಲೆ ಎಡಿಟ್ ಟೆಕ್ಸ್ಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ಡೇಟು ಇಲ್ಲೇ ಚೇಂಜ್ ಮಾಡ್ಕೋಬೋದು ನೋಡಿ. 27 ಇರೋದನ್ನು ನೋಡಿ 30 ಮಾಡ್ಕೊಳ್ಳಿ. ಮತ್ತೆ ಮಂತ್ ಚೇಂಜ್ ಮಾಡ್ಕೊಳ್ಳಿ. ಇಯರ್ ಬೇಕಾದರೆ ಇಯರ್ ಚೇಂಜ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಬುಧವಾರ ಅಂತಿದೆ ನೋಡಿ. ಇಲ್ಲಿರೋದನ್ನು ಎರೇಜ್ ಮಾಡಿ. ಮತ್ತೆ ಸಂಕಲನ ಆಪ್ಷನ್ಸ್ಗೆ ಬನ್ನಿ. ವೆಬ್ಸೈಟಿಗೆ ಬನ್ನಿ. ವೆಬ್ಸೈಟಿಗೆ ಬಂದು ನೋಡಿ ಭಾನುವಾರ ನೋಡಿ ಈ ಥರ ಮಾಡಿಬಿಟ್ಟು ಯೂನಿಕ್ ಕೋಡ್ ಮೇಲೆ ಕ್ಲಿಕ್ ಮಾಡಿದರೆ ಯೂನಿಕ್ ಕೋಡ್ ಬರುತ್ತೆ. ಯೂನಿಕ್ ಕೋಡ್ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಬಿಟ್ಟು ಇಲ್ಲಿ ಲೈಟ್ ಮೋಷನ್ಗೆ ಬನ್ನಿ. ಒಂದು ಕಾಪಿ ಮಾಡ್ಕೊಂಡ್ರೆ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡು ಸ್ಕ್ರಾಲ್ ಅಪ್ ಮಾಡ್ಕೊಳ್ಳಿ. ನೋಡಿ ನೇಮ್ ಆಯಿತು, ಡೇಟ್ ಆಯಿತು, ಮತ್ತು ಅಡ್ರೆಸ್ರು ಆಯಿತು, ವಿವಾಹ ಸ್ಥಳ ಆಯಿತು, ವಿವಾಹ ಮುಹೂರ್ತ ಆಯಿತು, ಎಲ್ಲ ಆಯಿತು. ಕೆಳಗಡೆ ಸ್ಕ್ರಾಲ್ ಅಪ್ ಮಾಡ್ಕೊಂಡು ಬಂದರೆ ಈ ಫೋಟೋ ಇರುತ್ತೆ. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಲರ್ಫುಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟಾರ್ ಐಕನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಇಷ್ಟ ಆಗಿರುವಂಥ ಫೋಟೋಗಳನ್ನ ನಾನೊಂದು 2-3 ಫೋಟೋ ಆ್ಯಡ್ ಮಾಡಿ ತೋರಿಸ್ತೀನಿ ಅಷ್ಟೇ. ನಿಮಗೆ ಫುಲ್ ಲಾಂಗ್ ಆಗುತ್ತೆ ವಿಡಿಯೋನಾಗೋಸ್ಕರ. ನೋಡಿ ಈ ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡಿ ಫೋಟೋ ಸೆಟ್ ಆಗುತ್ತೆ. ಸೆಟ್ ಆಗಿಲ್ಲ ಅಂತಂದರೆ ಮತ್ತೆ ಮೂವ್ ಆ್ಯಂಡ್ ಟ್ರಾನ್ಸ್ಫಾಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಥರ್ಡ್ ಆಪ್ಷನ್ ಮೇಲೆ ಹೋಗಿ ಜೂಮ್ ಇನ್ ಜೂಮ್ ಔಟನ್ನು ಮಾಡ್ಕೋಬೋದು ನೀವು ನೋಡಿ ಈ ಥರ. ಮತ್ತು ಸ್ಕ್ರಾಲ್ ಅಪ್ ಮಾಡ್ಕೊಳ್ಳಿ. ಇಲ್ಲಿ ಫೋಟೋ ಇದೆ ನೋಡಿ. ಫೋಟೋ ಕಲರ್ಫುಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫೋಟೋಗಳನ್ನ ಸ್ಕ್ರಾಲ್ ಅಪ್ ಮಾಡ್ಕೊಂಡು ಬನ್ನಿ. ನಿಮಗೆ ಇಷ್ಟ ಆಗಿರುವಂಥ ಫೋಟೋಗಳು ಹಾಕ್ಕೊಂಡು ನೋಡಿ ಈ ಫೋಟೋ ಹಾಕ್ತಾಯಿದ್ದೀನಿ ನೋಡಿ. ಎಫೆಕ್ಟು ನಾನು ಆ್ಯಡ್ ಮಾಡಿರ್ತೀನಿ. ನೀವೇನು ಎಫೆಕ್ಟಿಗೆ ಆ್ಯಡ್ ಮಾಡೋದು ಬೇಕಾಗಿಲ್ಲ ನೋಡಿ. ಒಂಚೂರು ಮೇಲ್ಗಡೆ ಇದೆ ಮೂವ್ ಆ್ಯಂಡ್ ಟ್ರಾನ್ಸ್ಫಾಕ್ಷನ್ ಹೋಗಿ ಥರ್ಡ್ ಆಪ್ಷನ್ಗೆ ಬಂದು ಜೂಮ್ ಔಟ್ ಮಾಡ್ಕೊಳ್ಳಿ. ಜೂಮ್ ಔಟ್ ಮಾಡ್ಕೊಂಡು ಮೇಲ್ಗಡೆ ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ಒಂಚೂರು ಕೆಳಗಡೆ ಸ್ಕ್ರಾಲ್ ಅಪ್ ಮಾಡ್ಕೊಳ್ಳಿ. ನೋಡಿ ಇವಾಗ ಕರೆಕ್ಟಾಗಿ ಫೋಟೋ ಸೆಟ್ ಆಯಿತು. ಹಂಗೆ ಎಲ್ಲ ಫೋಟೋನು ಕಲರ್ಫುಲ್ ಮೇಲೆ ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲ ಫೋಟೋಗಳನ್ನ ರೀಪ್ಲೇಸ್ಮೆಂಟ್ ಮಾಡ್ಕೊಳ್ಳಿ. ನೋಡಿ ಫೋಟೋ ನೋಡಿ ಈ ಥರ ಸ್ಕ್ರಾಲ್ ಅಪ್ ಮಾಡ್ಕೊಂಡು ಫೋಟೋ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂಚೂರು ಜೂಮ್ ಔಟ್ ಮಾಡ್ಕೊಂಡು ಬೇಕಾದರೆ ನೋಡಿ ಈ ಥರ ಫೋಟೋ ಅಡ್ಜಸ್ಟ್ ಆಯಿತು. ನೋಡಿ ಎಲ್ಲನೂ ಈ ಥರನೇ ಫೋಟೋಗಳು ಆ್ಯಡ್ ಮಾಡ್ಕೊಂಬಿಡಿ. ಆ್ಯಡ್ ಮಾಡ್ಕೊಂಡು ನೋಡಿ ಯಾವುದಾದ್ರೂ ಒಂದು ನಿಮಗೆ ಇಷ್ಟ ಆಗಿರುವಂಥ ಸಾಂಗ್ನ ಹಾಕ್ಕೊಳ್ಳಿ. ಸಾಂಗು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಡಿಯೋ ಅನ್ನೋ ಆಪ್ಷನ್ಸ್ ಮ್ಯಾಗಿದೆ ಕ್ಲಿಕ್ ಮಾಡಿಬಿಟ್ಟು ನೋಡಿ ಇಲ್ಲಿ ಸಾಂಗ್ ಮಾಡ್ಕೊಂಡು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಸ್ಕ್ರಾಲ್ ಅಪ್ ಮಾಡ್ಕೊಳ್ಳಿ. ವಿಡಿಯೋ ಎಂಡ್ವರೆಗೂ ನೋಡಿಬಿಟ್ಟು ವಿಡಿಯೋ ಎಂಡ್ ಎಲ್ಲಿಗಿರುತ್ತೆ ಅಲ್ಲಿಗೆ ನೀವು ಸಾಂಗ್ನ ಟ್ರಿಮ್ ಮಾಡ್ಕೊಳ್ಳಿ. ರೈಟ್ ಸೈಡಿಗೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಾಂಗ್ನ ಟ್ರಿಮ್ ಮಾಡ್ಕೊಂಡ್ರೆ ನೋಡ್ತಿರ್ಬೋದು ವಿಡಿಯೋ ಎಲ್ಲ ರೆಡಿ ಆಯಿತು. ಇಷ್ಟೇ ಫ್ರೆಂಡ್ಸ್, ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ ನೋಡಿ. ಎಲ್ಲ ರೆಡಿ ಆಯಿತು ನೋಡಿ. ಎಕ್ಸ್ಪೋರ್ಟ್ ಮಾಡೋದನ್ನು ಇಲ್ಲಿ ಪ್ಲಸ್ ಐಕನ್ ಇದು ರೈಟ್ ಸೈಡಿಗೆ ಇದೆ ನೋಡಿ. ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡಿ ಇದು ಯಾವುದು ಥರ ನಿಮಗೆ HD ವಿಡಿಯೋ ಬೇಕೋ ಆ ಥರ ಮಾಡ್ಕೊಂಡು ಇಲ್ಲಿ ಎಕ್ಸ್ಪೋರ್ಟ್ ಅಂತಿದೆ ನೋಡಿ. ಎಕ್ಸ್ಪೋರ್ಟ್ ಮಾಡ್ಕೊಂಬಿಡಿ. ವಿಡಿಯೋ ಡೌನ್ಲೋಡ್ ಆಗುತ್ತೆ.
ಈ ವಿಡಿಯೋ ಡೌನ್ಲೋಡ್ ಆಗುತ್ತೆ. ಆಲ್ಮೋಸ್ಟ್ ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳ್ಕೊಂಡು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಆಲ್ ಬೈ ಬೈ ಫ್ರೆಂಡ್ಸ್.